ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಶ್ರುತಿ. ಇಂದು ನಮ್ಮ ಧಾರ್ಮಿಕ ವಿಷಯ ದೇವರಿಗೆ ಮುಡಿ ಕೊಡುವುದರ ಮಹತ್ವ. ಭಾರತೀಯ ಸಂಸ್ಕೃತಿಯಲ್ಲಿ ದೇವರಿಗೆ ಮುಡಿ ಕೊಡುವುದು ಒಂದು ಪವಿತ್ರ ಹಾಗೂ ಭಕ್ತಿಪೂರ್ಣ ಆಚರಣೆ. ಇದು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಹೆಚ್ಚು ಕಾಣಸಿಗುತ್ತದೆ. ಭಕ್ತರು ತಮ್ಮ ಇಷ್ಟಾರ್ಥಗಳು ಈಡೇರಿದ ನಂತರ ಅಥವಾ ಹೊಸ ಸಂಕಲ್ಪದೊಂದಿಗೆ ದೇವರಿಗೆ ಮುಡಿ ಸಮರ್ಪಿಸುತ್ತಾರೆ. ಮುಡಿ ಕೊಡುವ ಶಾಸ್ತ್ರ ಅಥವಾ ಕೇಶಮುಂಡನ ಸಂಸ್ಕಾರವು ದೇವರಿಗೆ ಹರಕೆಯ ರೂಪದಲ್ಲಿ ಅಥವಾ ಅಹಂಕಾರದ ತ್ಯಾಗ, ಪಾಪ ಪರಿಹಾರ ಕಾರಣಗಳಿಗಾಗಿ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಮಾಡುವ ಒಂದು ಹಿಂದೂ ಆಚರಣೆಯಾಗಿದೆ. ಇದನ್ನು ಸಾಮಾನ್ಯವಾಗಿ 1 ರಿಂದ 3 ವರ್ಷದ ಮಕ್ಕಳಲ್ಲಿ ಅಥವಾ ಬೇಡಿಕೆ ಈಡೇರಿದಾಗ ಮಾಡಲಾಗುತ್ತದೆ. ಕೂದಲು ಮಾನವನ ಸೌಂದರ್ಯ ಮತ್ತು ಗರ್ವದ ಭಾಗವೆಂದು ಪರಿಗಣಿಸಲಾಗುತ್ತದೆ. ಅದನ್ನು ದೇವರಿಗೆ ಅರ್ಪಿಸುವ ಮೂಲಕ ಭಕ್ತರು ತಮ್ಮ ಅಹಂಕಾರ, ಆಸೆ ಮತ್ತು ಗರ್ವವನ್ನು ದೇವರ ಪಾದಗಳಿಗೆ ಇಡುತ್ತಾರೆ. ಇದರಿಂದ ಮನಸ್ಸಿಗೆ ಶಾಂತಿ ಮತ್ತು ವಿನಯ ಬೆಳೆಯುತ್ತದೆ. ಮಕ್ಕಳ ಮೊದಲ ಮುಡಿ ಸಂಸ್ಕಾರವು ಅವರ ಜೀವನ ಶುಭವಾಗಲಿ, ಆರೋಗ್ಯವಾಗಿರಲಿ ಎಂಬ ಆಶಯದಿಂದ ಮಾಡಲಾಗುತ್ತದೆ. ಅನೇಕರು ಕಾಯಿಲೆ, ಕಷ್ಟ ಅಥವಾ ಸಮಸ್ಯೆ ನಿವಾರಣೆಗೆ ದೇವರಲ್ಲಿ ಪ್ರಾರ್ಥಿಸಿ ಮುಡಿ ಕೊಡುವ ಹರಕೆ ಮಾಡುತ್ತಾರೆ. ಹರಕೆ ಈಡೇರಿದಾಗ ಮುಡಿ ಕೊಡುವುದು ಕೃತಜ್ಞತೆಯ ಸೂಚನೆಯಾಗಿದೆ. ಇದಲ್ಲದೆ ಮುಡಿ ಕೊಡುವುದರಿಂದ ಮಾನಸಿಕ ಶುದ್ಧತೆ ಉಂಟಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಹಳೆಯ ದುಃಖ, ಪಾಪ ಅಥವಾ ನಕಾರಾತ್ಮಕ ಭಾವನೆಗಳಿಂದ ಮುಕ್ತಿ ಪಡೆಯಲು ಇದು ಸಹಾಯಕವೆಂದು ಭಕ್ತರು ನಂಬುತ್ತಾರೆ. ಒಟ್ಟಿನಲ್ಲಿ ದೇವರಿಗೆ ಮುಡಿ ಕೊಡುವುದು ಕೇವಲ ಸಂಪ್ರದಾಯವಲ್ಲ, ಅದು ಭಕ್ತಿಯ ಗಾಢ ಅಭಿವ್ಯಕ್ತಿಯಾಗಿದೆ. ಅಹಂಕಾರವನ್ನು ತ್ಯಜಿಸಿ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಡುವ ಮನೋಭಾವವನ್ನು ಇದು ಪ್ರತಿಬಿಂಬಿಸುತ್ತದೆ. ಮುಡಿ ಸಮರ್ಪಣೆಯ ಮೂಲಕ ಮಾನವನ ಮನಸ್ಸು ಶುದ್ಧಗೊಳ್ಳುತ್ತದೆ ಮತ್ತು ಆತ್ಮಸಂತೋಷ ದೊರೆಯುತ್ತದೆ. ಈ ಆಚರಣೆ ನಮ್ಮ ಸಂಸ್ಕೃತಿ ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳನ್ನು ಉಳಿಸಿಕೊಂಡು ಹೋಗುವ ಮಹತ್ವದ ಪರಂಪರೆಯಾಗಿದೆ. ಆದ್ದರಿಂದ ದೇವರಿಗೆ ಮುಡಿ ಕೊಡುವುದರ ಮಹತ್ವವನ್ನು ಅರಿತು ಅದನ್ನು ಭಕ್ತಿ ಮತ್ತು ವಿನಯದಿಂದ ಪಾಲಿಸುವುದು ಅತ್ಯಂತ ಅಗತ್ಯವಾಗಿದೆ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ.